ಓಂ ಗುರುಭ್ಯೋ ನಮಃ ಹರಿ ಓಂ ಹರಿ. ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಪಂಡಿತ್ ಶ್ರೀ ಸಿದ್ಧಾಂತ ಅರುಣ್ ಶರ್ಮಾ ಗುರುಜಿ. ವಿಶೇಷವಾಗಿ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾವು ವೃಶ್ಚಿಕ ರಾಶಿಯ 2026 ಮಾರ್ಚ್ ತಿಂಗಳ ಮಾಸಿಕ ಭವಿಷ್ಯವನ್ನು ನೋಡೋಣ. ವಿಶೇಷವಾಗಿ ಈ ಒಂದು ಮಾಸದಲ್ಲಿ ಗೃಹಸ್ಥಾಶ್ರಮದಲ್ಲಿರೋರಿಗೆ ಆ ಒಂದು ಜೀವನದಲ್ಲಿ, ಗೃಹಸ್ಥಾಶ್ರಮದ ಒಂದು ಜೀವನದಲ್ಲಿ ಭಿನ್ನಾಭಿಪ್ರಾಯಗಳು ಹೆಚ್ಚಾಗಿ ಕಾಣಿಸುತ್ತೆ. ಮತ್ತೆ ಭೂಮಿ ಮತ್ತು ಆಸ್ತಿ ಕೆಲಸಗಳು ನಿಧಾನವಾಗಿ ನಡೀತಾ ಇರುತ್ತೆ. ಮತ್ತೆ ನಿರೀಕ್ಷಿತವಾದಂಥ ಲಾಭ ಬರಲಿಕ್ಕೆ ವಿಳಂಬ ಆಗುತ್ತೆ. ಆರ್ಥಿಕತೆಯ ಒಂದು ಲಾಭಕ್ಕೆ ತುಂಬಾ ಕಷ್ಟವನ್ನು ಪಡಬೇಕಾಗತ್ತೆ. ಶೈಕ್ಷಣಿಕ ಜೀವನದಲ್ಲಿ ಅತಿ ಹೆಚ್ಚು ತೊಂದರೆಗಳನ್ನು ತಾವು ಅನುಭವಿಸ್ತೀರಿ. ಸ್ಪರ್ಧಾತ್ಮಕವಾದಂಥ ಪರೀಕ್ಷೆಗಳಲ್ಲಿ ತೇರ್ಗಡೆಯಾಗಲಿಕ್ಕೆ ಅತಿ ಹೆಚ್ಚು ಶ್ರಮವನ್ನು ತಾವು ವಹಿಸಬೇಕಾಗತ್ತೆ. ಉದ್ಯೋಗ ವಿಚಾರಗಳಲ್ಲಿ ಲಾಭಗಳು ಬರುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ. ಮತ್ತು ಪ್ರೀತಿ ಪ್ರೇಮ ವಿಚಾರದಲ್ಲಿ ಸ್ವಲ್ಪ ಮಟ್ಟಿನ ಸಮಸ್ಯೆಗಳಾಗುವಂಥದ್ದು, ಆರ್ಥಿಕತೆಯ ನಿಲುವುಗಳು ತೋರಲಿಕ್ಕೆ ತುಂಬ ಕಷ್ಟ ಆಗುತ್ತೆ ವೃಶ್ಚಿಕ ರಾಶಿಯವರಿಗೆ. ಮತ್ತು ಕೆಲಸ ಕಾರ್ಯದಲ್ಲಿ ವಿಳಂಬ ಆಗುವಂಥದ್ದು, ಸ್ನೇಹಿತರಿಂದ ಮೋಸವಾಗುವಂಥದ್ದು, ಪ್ರೀತಿಯಲ್ಲಿ ಅಪನಂಬಿಕೆಗಳು ಹುಟ್ಟುವಂಥದ್ದು, ಮತ್ತು ಮನೆಯಲ್ಲಿ ತಂದೆಯಿಂದ ಅಥವಾ ತಾಯಿಯಿಂದ ಕೆಲವೊಂದು ನಿರ್ಲಕ್ಷ್ಯಕ್ಕೆ ಗುರಿಯಾಗುವಂಥದ್ದು, ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿನ ಏರುಪೇರುಗಳಾಗುವಂಥದ್ದು, ಸ್ವಲ್ಪ ನಿಮೋನಿಯಾ ಎನ್ನುವಂತಹ ಒಂದು ಕಾಯಿಲೆಗಳು ಬರುವಂತಹ ಸಾಧ್ಯತೆಗಳು ಬರ್ತಾ ಇದೆ. ಜಾಗೃತಿಯಾಗಿರಿ. ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಬರುವಂತಹ ಒಂದು ಅತಿ ಹೆಚ್ಚು ಪ್ರಾಬಲ್ಯತೆಗಳು ಕಂಡು ಬರ್ತಾ ಇದೆ. ಜಾಗೃತಿಯಾಗಿರಿ. ವಿಶೇಷವಾಗಿ ಈ ಒಂದು ಮಾಸದಲ್ಲಿ 9 ಅನ್ನುವಂಥ ಸಂಖ್ಯೆ ತಮಗೆ ಅದೃಷ್ಟವಾಗಿರುತ್ತೆ. ಶ್ವೇತ ಮಿಶ್ರಿತ ಹಸಿರು ಬಣ್ಣ ತಮಗೆ ಉತ್ತಮವಾದಂಥ ಲಾಭವನ್ನು ತಂದುಕೊಡುತ್ತೆ. ವಿಶೇಷವಾಗಿ ಈ ಒಂದು ಮಾಸದಲ್ಲಿ ಹನುಮನ ಒಂದು ಆರಾಧನೆ ಜೊತೆಗೆ ವಿಘ್ನೇಶ್ವರನ ಒಂದು ಆರಾಧನೆ, ಅಂದರೆ ಸಂಕಷ್ಟಿಯನ್ನು ತಾವು ಆಚರಣೆ ಮಾಡೋದು ತುಂಬಾನೇ ಉತ್ತಮ ಅಂತ ಸಹಿತ ನಾವಿಲ್ಲಿ ತಿಳಿಸ್ಕೊಡ್ಬೋದಾಗುತ್ತೆ. ಇದೇ ರೀತಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ರತಿಯೊಂದು ವಿಚಾರಗಳನ್ನು ಬೆಲ್ ಐಕಾನ್ ಒತ್ತೋದ್ರ ಮುಖಾಂತರವಾಗಿ ತಾವು ನೋಟಿಫಿಕೇಶನ್ ಮುಖಾಂತರ ಪಡ್ಕೊಳ್ಬೋದು. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕಾಣಿಸ್ತಿರುವಂಥ ನಂಬರ್ಗೆ ಕರೆ ಮಾಡಿದ್ರೆ ತಮ್ಮ ಸ್ಲಾಟನ್ನು ಬುಕ್ ಮಾಡಿಕೊಂಡ್ರೆ ಸಮಸ್ಯೆ ನಿಮ್ಮದು, ಪರಿಹಾರ ನಮ್ಮ